ಸೂಪರ್ ಆಗಿದೆ. ಮೊಟ್ಟೆ ಕಬಾಬ್ ಟೊಮೆಟೊ ಕೆಚಪ್ ಜೊತೆಗೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಟೀ ಜೊತೆಗೂ ಸಹ ನೀವು ಸವಿಬೋದು. ಒಳಗಡೆ ಯಾವ ಥರ ಇದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ರೆಡಿಯಾಗಿದೆ ಮೊಟ್ಟೆ ಕಬಾಬ್, ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ಮೊಟ್ಟೆ ಕಬಾಬ್ ಅಥವಾ ಮೊಟ್ಟೆ ಪಕೋಡ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ ನನಗೆ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ನಿಮಗೆ ಹೆಗ್ಗಲ್ಲಿ ಹೆಗ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹೊಸ ಥರ. ಈಗ ನಮ್ಮ ಕಡೆ ಮಳೆ ಬರ್ತಿದೆ, ಮಳೆಗೆ ಒಳ್ಳೆ ರೆಸಿಪಿ ಕೂಡ ಇದು. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಸದ್ಯಕ್ಕೆ 2 ಮೊಟ್ಟೆ ತಗೊಂಡಿದ್ದೀನಿ, 2 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಡಲೆ ಹಿಟ್ಟು, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ. ನಿಮ್ಮ ಹತ್ರ ಏನಾದರೂ ಓಂಕಾಳು ಇದ್ದರೆ ಓಂಕಾಳು ಹಾಕ್ಕೊಳ್ಳಿ, ಜೀರಿಗೆ ಸ್ಕಿಪ್ ಮಾಡಿ. ನನ್ನ ಹತ್ರ ಓಂಕಾಳು ಇಲ್ಲ, ಸೊ ಅದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನಾನು 2 ಮೊಟ್ಟೆ ತೊಗೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಮೊಟ್ಟೆ ಬೇಯಿಸ್ಕೊಳ್ಳೋಕ್ಕೆ ಇಡ್ತೀನಿ. ಮೊಟ್ಟೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ, ಬೇಯಿಸ್ಕೊಂಡು ಬರ್ತೀನಿ. ನಾನು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 2 ಈರುಳ್ಳಿ ಕಟ್ ಬಂದಿದ್ದೀನಿ, ಒಂದು 3 ಮೆಣಸಿನ್ಕಾಯಿ ಕಟ್ ಬಂದಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಓಂಕಾಳಿದ್ರೆ ನೀವು ಹಾಕ್ಕೊಳ್ಳಿ, ನನ್ನ ಹತ್ರ ಇಲ್ಲ, ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಒಂದು ಚಿಟಿಕೆ ಅಷ್ಟು. ನೋಡಿ, ಇಷ್ಟು ಸಾಕು. ಸೋಡಾ ಹಾಕ್ಕೊಳ್ಳೋಣ. ಹಾಕ್ಕೋತಾ ಇದ್ದೀನಿ. ಈಗ ಕಡಲೆ ಹಿಟ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ, ಇದಕ್ಕೆ 1 ಡ್ರಾಪ್ ನೀರು ಸಹ ಹಾಕಬಾರ್ದು, ಆ ಥರ ಕಲಿಸ್ಕೋಬೇಕು. ಈರುಳ್ಳಿಲಿರೋ ನೀರಲ್ಲೇ ನಾವು ಇದನ್ನು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನೀರು ಹಾಕ್ಕೊಂಡಿಲ್ಲ, ಹಾಗೆ ಇದನ್ನು ಚೆನ್ನಾಗಿ ಈರುಳ್ಳಿಲಿರೋ ನೀರಿನ ಅಂಶದಲ್ಲೇ ನಾವು ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಹಂಗೂ ನಿಮಗೆ ನೀರು ಸ್ವಲ್ಪ ಸಾಲಿಲ್ಲ ಅಂದರೆ ಒಂದು ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನಷ್ಟು ನೀವು ನೀರು ಹಾಕ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು, ಬೇರೆ ಈರುಳ್ಳಿ ಇದೆ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಇದು ಕೋಟಿಂಗ್ ಆಗಬೇಕು, ಆ ಥರ. ಜಾಸ್ತಿ ಬೇಡ, 1 ಸ್ಪೂನು ನೋಡಿ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮಗೆ ಮೊಟ್ಟೆ ಕೋಟಿಂಗ್ಗೋಸ್ಕರ ಅಷ್ಟೇ. ಇದನ್ನು ನೀವು ಮೊಟ್ಟೆ ಕಬಾಬ್ ಆದರೂ ಅನ್ಕೋಬೋದು, ಪಕೋಡ ಅಂತ ಏನಾದರೂ ಅನ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆದಷ್ಟು ಸಪೋರ್ಟ್ ಮಾಡಿ. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು. ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ನೀವೇನು ನೀರು ಹಾಕ್ಕೊಳ್ಳೋದು ಬೇಡ. ನೀರಿನ ಅಂಶ ಇಲ್ಲ ಅಂದರೆ ಮಾತ್ರ 1 ಸ್ಪೂನ್ ಆಗುವಷ್ಟು ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ಗಟ್ಟಿಗೆ ಕಲಿಸ್ಕೋಬೇಕು ಹಿಟ್ಟನ್ನ. ಮಾತ್ರ ಗಟ್ಟಿ ಸಾಕು. ಈಗ ನಾನು ಮೊಟ್ಟೆನ ಬೇಯಿಸೋಕೆ ಇಟ್ಟಿದ್ನಲ್ವಾ, ಅದನ್ನು ನಾನೀಗ ಮೊಟ್ಟೆ ಎಲ್ಲ ಸಿಪ್ಪೆಲ್ಲ ತಕ್ಕೊಂಡು ಬರ್ತೀನಿ. ಈಗ ಅಲ್ಲಿ ತನಕ ಇದು ರೆಸ್ಟಲ್ಲಿರಲಿ. ನಾನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ರೆಸ್ಟ್ಗೆ ಬಿಡ್ತೀನಿ. ಬೇಯಿಸಿರೋ ಮೊಟ್ಟೆನ ನಾವು 4 ಪೀಸ್ ಮಾಡ್ಕೋಬೇಕು. 4 ಪೀಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟೆಲ್ಲನೂ ಇದನ್ನು ಉಂಡೆ ಮಾಡಿ ಈ ಥರ ಹಿಟ್ಟನ್ನ ಎತ್ಕೊಂಡ್ಬಿಟ್ಟು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಸ್ವಲ್ಪ ಗುಂಡಿ ಟೈಪಲ್ಲಿ ಇಟ್ಕೊಂಡು ಇದರೊಳಗಡೆ ಮೊಟ್ಟೆನ ಇಟ್ಕೋಬೇಕು. ಈ ಥರ ಮೊಟ್ಟೆನ ಇಟ್ಕೊಂಡು ಇದನ್ನು ಕವರ್ ಮಾಡ್ಕೋಬೇಕು. ನೋಡಿ, ಈ ಥರ ಕವರ್ ಮಾಡ್ಕೋಬೇಕಷ್ಟೆ.
ಈ ಥರ ಕವರ್ ಮಾಡಿಕೊಂಡು ಈ ಥರ ಇದನ್ನು ರೋಲ್ ಮಾಡ್ಕೋಬೇಕು. ನೋಡಿ ಮೊಟ್ಟೆ ಕಾಣಿಸ್ತಾ ಇಲ್ಲ ಈಗ. ಇದನ್ನ ಈ ಥರ ಕವರ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಎಲ್ಲ ನಾನು ಒಂದು ಪ್ಲೇಟ್ಗೆ ಇಟ್ಕೊಂಡು ಬರ್ತೀನಿ. ನೋಡಿ ನಾನು ಎಲ್ಲ ಮೊಟ್ಟೆನೂ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಎಣ್ಣೆನ ಬಿಸಿಗೆ ಇಟ್ಟಿದ್ದೀನಿ. ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಇದನ್ನು ನೀವು ಯಾವ ಥರನಾದರೂ ಅಂದ್ಕೋಬೋದು. ಮೊಟ್ಟೆ ಕಬಾಬ್ ಆದರೂ ಅಂದ್ಕೋಬೋದು, ಇಲ್ಲ ಮೊಟ್ಟೆ ಪಕೋಡ ಅಂತನಾದರೂ ಅಂದ್ಕೋಬೋದು. ಬನ್ನಿ ಈಗ ಎಣ್ಣೆಗೆ ಹಾಕೋಣ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ನಾನು ಒಂದೊಂದನ್ನೇ ಹಾಕ್ತೀನಿ ಈಗ. ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಂದೇ ಸರಿಗೆ ಕೆಂಪಾಗೋಗ್ಬಿಡುತ್ತೆ. ನಾನು ಇನ್ನೂ ಒಂದು ಹಾಕ್ಕೊಳ್ತೀನಿ ಇದಕ್ಕೀಗ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಮ್ಮ ಕಡೆ ಮಳೆ ಬರ್ತಿದೆ, ವೆದರ್ಗೆ ಒಳ್ಳೆ ಸ್ನ್ಯಾಕ್ಸ್ ಇದು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಆಲ್ರೆಡಿ ಬೆಂದಿರುತ್ತೆ. ಇದು ನಾನು ಒಮ್ಮೆ ಟ್ರೈ ಮಾಡಿದ ಮೇಲೇ ನನ್ನ ಮೊಬೈಲ್ಗೆ ಇವಾಗ ಇದನ್ನು ರೆಸಿಪಿನ ಹಾಕ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಳಗಡೆ ಮೊಟ್ಟೆ, ಹೊರಗಡೆ ಈರುಳ್ಳಿ ಮತ್ತು ಕಡಲೆ ಹಿಟ್ಟಿಂದ ಮಾಡಿರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈವ್ನಿಂಗು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ಪಕೋಡ ಥರ ಇರುತ್ತೆ, ಮೇಲ್ಗಡೆ ಮೊಟ್ಟೆ ಸಿಗುತ್ತೆ ನಮಗೆ. ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಡಲೆ ಹಿಟ್ಟು ಕೋಟಿಂಗ್ ಆಗೋಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಮಿಂಟ್ ಚಟ್ನಿ ಜೊತೆ ಬೇಕಾದರೂ ಸವಿಬೋದು, ಇಲ್ಲ ಅಂದರೆ ಸಾಸ್ ಜೊತೆ ಆದರೂ ಸವಿಬೋದು, ಇಲ್ಲ ಟೊಮೆಟೊ ಕೆಚಪ್ ಜೊತೆ ಆದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಟೀ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಇದು ರೆಡಿ ಆಗುತ್ತೆ. ಇದು ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ ನೀವು ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ಮೇಲೆ ಎಲ್ಲ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಹಾಗೆ ಇದ್ಬಿಡುತ್ತೆ. ನೋಡಿ ಆಗಿದೆ. ಈಗ ಇದನ್ನೆಲ್ಲ ನಾನು ಪ್ಲೇಟ್ಗೆ ತಕ್ಕೊಳ್ತೀನಿ. ನೋಡಿ ಈ ಕಲರ್ ಬರಬೇಕು, ಈ ಥರ ಬಂದರೆ ಸಾಕು. ಈಗ ನಾನು ಇನ್ನೊಂದು ಸರಿ ಹಾಕ್ಕೊತೀನಿ. ಇವಾಗ ಇದನ್ನು ಸಹ ಸೇಮ್ ಪ್ರೊಸೀಜರಲ್ಲೇ ನಾವು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡ್ಬಿಟ್ರೆ, ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ಕಬಾಬ್ ಅಥವಾ ಮೊಟ್ಟೆ ಪಕೋಡ ರೆಡಿ ಆಗುತ್ತೆ. ನೋಡಿ ಮೇಲೆ ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಸಹ. ಕ್ರಿಸ್ಪಿಯಾಗಿರುತ್ತೆ, ಎಲ್ಲೂ ಬಿಟ್ಕೊಳ್ಳೋದಿಲ್ಲ. ಚೆನ್ನಾಗಿದೆ ನೋಡಿ, ಫ್ರೈ ಆಗಿದೆ. ಈಗ ಇದನ್ನು ತಗೊಳ್ತಾ ಇದ್ದೀನಿ ನಾನು. ಈಗ ಒಂದು ಪ್ಲೇಟ್ಗೆ ಇಟ್ಟು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಕೂಲ್ ಆದ ವೆದರ್ಗೆ ನಮ್ಮ ಕಡೆ ಮಳೆ ಬರ್ತಾ ಇದೆ. ವೆದರ್ಗೆ ತಕ್ಕನಂಗೆ ಮೊಟ್ಟೆ ಕಬಾಬ್ ಅಥವಾ ಮೊಟ್ಟೆ ಪಕೋಡ ರೆಡಿಯಾಗಿದೆ, ಸವಿಯಲು ಸಿದ್ಧ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಈಗ ನಾನು ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಒಳಗಡೆ ಯಾವ ಥರ ಇದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ರೆಡಿಯಾಗಿದೆ ಮೊಟ್ಟೆ ಕಬಾಬ್, ಸವಿಯಲು ಸಿದ್ಧ. ಮೊಟ್ಟೆ ಕಬಾಬ್ ಅಥವಾ ಮೊಟ್ಟೆ ಪಕೋಡ ಸವಿಯಲು ಸಿದ್ಧ. ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿಯಾದ ಮೊಟ್ಟೆ ಕಬಾಬ್
ಅಥವಾ ಮೊಟ್ಟೆ ಪಕೋಡ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ ನನಗೆ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.